ಈ ಕ್ಷಣ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಅಧಿಕೃತ ಮಾಹಿತಿ. ಹಾಗಾದ್ರೆ ಇವತ್ತು ಎಷ್ಟಾಗಿದೆ ಕೊರೋನಾ ಪಾಸಿಟಿವ್ ಕೇಸ್? ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, 97 ಹೊಸ ಕೇಸ್ಗಳು ಪತ್ತೆ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ದೊಡ್ಡ ಆಶ್ಚರ್ಯ ಅಂತ ಹೇಳಲಾರೆವು, ಬಿಕಾಸ್ ಇದು ಯಾವಾಗಲೂ ನಮ್ಮ ಮನಸ್ಥಿತಿ ಕೂಡ ಸೆಟ್ ಆಗ್ಬಿಟ್ಟಿದೆ. ಹೇಗೆ ಹೋಗ್ತಾ ಇದೆ ಪ್ರತಿದಿನ ಅಂತ, 100 ಮೇಲೆ ಆರಾಮವಾಗಿ 200 ತನಕ ದಾಟಿರೋದ್ರಿಂದ ರಾಜ್ಯದಲ್ಲಿ ಇವತ್ತು 97 ಹೊಸ ಪ್ರಕರಣಗಳು ಪತ್ತೆ ಆಗಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹಾಗಾಗಿ ಟೋಟಲ್ ಆಯಿತು 2056 2056. ಇದೀಗ ರಾಜ್ಯದಲ್ಲಿ ಓವರ್ ಆಲ್ ಟೋಟಲ್ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಒಂದೇ ದಿನ 26 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಇದುವರೆಗೆ ಡಿಸ್ಚಾರ್ಜ್ ಆಗಿರೋ ಸಂಖ್ಯೆ 634. ಇವತ್ತಿನ ಕೊರೋನಾ ಕೇಸ್ 97. ಚಿಕ್ಕಬಳ್ಳಾಪುರ 17, ದಾವಣಗೆರೆ 4, ಉಡುಪಿ 18, ಚಿಕ್ಕಬಳ್ಳಾಪುರ ಮತ್ತೆ ಬಿತ್ತು 8 ಚಿಕ್ಕಬಳ್ಳಾಪುರಕ್ಕೆ. ನಿನ್ನೆನೂ ಇತ್ತು, ಇವತ್ತು ಆಯಿತು. ರಾಜ್ಯದಲ್ಲಿ ಟೋಟಲ್ 97, ಡಿಸ್ಚಾರ್ಜ್ ಆಗಿರೋದು 26. ಓವರ್ ಆಲ್ 2056ಕ್ಕೆ ಏರ್ತು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ. ಚಿಕ್ಕಬಳ್ಳಾಪುರ ಒನ್ಸ್ ಅಗೇನ್ ವೈದ್ಯಕೀಯ ಶಿಕ್ಷಣ ಸಚಿವರ ಜಾಗ 17. ದಾವಣಗೆರೆ ಕಡಿಮೆ ಹೋಗ್ತಾ ಇದೆ. ಕಲಬುರಗಿ ಕಡಿಮೆ ಆಯಿತು, ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಸ್ಟಿಲ್ ಚಿಕ್ಕಬಳ್ಳಾಪುರ ಅಂತೂ ದಿನೇ ದಿನೇ ಜಾಸ್ತಿ ಆಗ್ತದೆ. ದಾವಣಗೆರೆ 4, ಉಡುಪಿಯಲ್ಲಿ 18. ಓಹೋ, ಕರಾವಳಿ ಭಾಗ ಏರುಗತಿಯಲ್ಲಿ ಹೋಗ್ತಾ ಇದೆ. ಇವತ್ತಿನ ರಿಸಲ್ಟ್ 97 ಕೊರೋನಾ ಕೇಸ್ ಪತ್ತೆ ಆಗಿರೋದು. ಅದರಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಇದುವರೆಗೆ ಸಾವಿನ ಸಂಖ್ಯೆ ಸ್ಟಿಲ್ ಸ್ಟ್ಯಾಂಡ್ಸ್ ಹೋಲ್ಡ್ 42 ನಿಂತಿದೆ. ಸೊ ಹಾಗಾಗಿ ಡಿಸ್ಚಾರ್ಜ್ ಆಗಿರೋದು 26 ಇವತ್ತು. ಸೊ ಹಾಗಾಗಿ ಓವರ್ ಆಲ್ ಡಿಸ್ಚಾರ್ಜ್ 634. ಉಡುಪಿ 18, ಚಿಕ್ಕಬಳ್ಳಾಪುರ ಇವತ್ತಿನ ಮಟ್ಟಿಗೆ 17. ಅಲ್ಲೂ ಕೂಡ ಹೆಚ್ಚಾಗಿದೆ ಕರೋನಾ ಸೋಂಕಿನ ಸಂಖ್ಯೆ. ಇವತ್ತು ಉಡುಪಿ 18 ಆಗಿದೆ. ದಾವಣಗೆರೆ ಅಫ್ಕೋರ್ಸ್ ಕಡಿಮೆ ಆಯಿತು. ಮಧ್ಯ ಕರ್ನಾಟಕ ಭಾಗದಲ್ಲಿ ಲೆಟ್ಸಿ ಯಾದಗಿರಿ ನೋಡ್ತಾ ಇದ್ದೀನಿ, ಬಿಟ್ಟಾಗ ನಾನು ನಿನ್ನೆ ಹಂಗಿತ್ತಲ್ಲಪ್ಪ ಯಾದಗಿರಿ. ಇವತ್ತೇನಾಯಿತು, ಮಂಡ್ಯ ಕಡೆ ಏನಾಯಿತು ಮತ್ತೆ ಹಾಗೆ ನೋಡ್ತಾ ಇದ್ದೀನಿ. ಗದಗ ಭಾಗ, ಅಲ್ಲಿಗೆ ಮುಂಬೈ ಇನ್ಫ್ಲುಯೆನ್ಸು, ಗುಜರಾತ್ ಇನ್ಫ್ಲುಯೆನ್ಸು, ರಾಜಸ್ಥಾನ್ ಇನ್ಫ್ಲುಯೆನ್ಸ್ ಇರೋದ್ರಿಂದ ಅಲ್ಲೇನಾಗಿದೆ ಅಂತ ಅದು ಕೂಡ ನಾನು ಕಾದು ನೋಡ್ತಾ ಇದ್ದೀನಿ. ಇನ್ನು ಬೆಂಗಳೂರು ಸಿಟಿ, ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಕಡೆ ಅಲ್ಲೂ ಕೂಡ ಗಮನಿಸ್ತಾ ಇದ್ದೀನಿ ನಾನು. ಲೆಟ್ಸಿ ನನ್ನ ಕೊಲೀಗ್ಸ್ ಅದ್ರ ಬಗ್ಗೆ ಕೆಲವೇ ಕ್ಷಣದಲ್ಲಿ ಅಪ್ಡೇಟ್ ಮಾಡೋರಿದ್ದಾರೆ. ಈ ಕ್ಷಣ ಚಿಕ್ಕಬಳ್ಳಾಪುರ 17, ಉಡುಪಿ 18, ಎರಡೂ ಕೂಡ ಹೈಯೆಸ್ಟ್ ಇವತ್ತಿನ ಮಟ್ಟಿಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ 2000 ಗಡಿ ದಾಟೇ ಬಿಡ್ತು. ಹಾಗಾಗಿ ಇವತ್ತಿನ ಟೋಟಲ್ ಕೋವಿಡ್-19 ಅಂದರೆ ಕೊರೋನಾ ಕೇಸ್ ರಾಜ್ಯದಲ್ಲಿ 2056. ಇವತ್ತು ಒಂದೇ ದಿನ 97 ಕೇಸ್ ದಾಖಲಾಯಿತು. ಚಿಕ್ಕಬಳ್ಳಾಪುರ 17 ಕೇಸ್, ಉಡುಪಿ ಭಾಗ 18 ಕೇಸ್. ಹಾಗಾಗಿ ಆ ಎರಡನ್ನು ಬಿಟ್ಟರೆ ದಾವಣಗೆರೆ 4 ಕೇಸ್, ಕಲಬುರಗಿ 6 ಕೇಸ್. ಲೆಟ್ಸಿ ಇನ್ನಷ್ಟು ಬೇರೆ ಬೇರೆ ಜಿಲ್ಲೆ, ತುಮಕೂರು 2 ಕೇಸ್, ಧಾರವಾಡ 1 ಕೇಸ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಕಂಟಿನ್ಯೂಸ್ ಆಗಿ ಸ್ಕ್ರೀನ್ನ ಗಮನಿಸ್ತಾ ಹೋಗಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. 2056ಕ್ಕೆ ಬಂದು ನಿಂತು ಟೋಟಲ್ ಪಾಸಿಟಿವ್ ಕೇಸಸ್ ಕರ್ನಾಟಕದಲ್ಲಿ. ಚಿಕ್ಕಬಳ್ಳಾಪುರ 25. ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ, ಅಪ್ಡೇಟ್ ಆಗಿದೆ ಈಗ. ಚಿಕ್ಕಬಳ್ಳಾಪುರ 25, ಉಡುಪಿಯಲ್ಲಿ 15, ತುಮಕೂರು 2, ಕಲಬುರಗಿ 6, ಧಾರವಾಡ 1. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರನೇ ಹೈಯೆಸ್ಟ್ ಈಗಾಗಿರೋದು. ಸೊ ಹಾಗಾಗಿ ಉಡುಪಿ ಭಾಗ 18. ಓಕೆ, ಮತ್ತೆ ರೀಕರೆಕ್ಟ್ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ 26 ಕಂಟಿನ್ಯೂಸ್ ಆಗಿ ಡಂಪ್ ಆಗ್ತಿದೆ. ಹಾಗಾಗಿ ನನ್ನ ಕೊಲೀಗ್ಸ್ ಅದನ್ನು ಅಪ್ಡೇಟ್ ಮಾಡಿ ಸ್ಕ್ರೀನ್ಲಿ ಪುಷ್ ಮಾಡ್ತಿರ್ತಾರೆ. ಜಸ್ಟ್ ವಾಚ್ ಮಾಡ್ತಾ ಹೋಗಿ ಅಷ್ಟೇ. ಯಾದಗಿರಿ ಸ್ವಲ್ಪ ಸಮಾಧಾನ ಆಯಿತು. ನಿನ್ನೆ ಒಂದೇ ದಿನ ಯಾದಗಿರಿಯನ್ನು ನಡುಗಿಸಿ ಹಿಪ್ಪೆ ಮಾಡಿಬಿಟ್ಟಿತ್ತು. ಇವತ್ತು ಯಾದಗಿರಿ ಪಾಲಿಗೆ ಒಂದು ಸ್ವಲ್ಪ ಸಮಾಧಾನ, ಬಿಕಾಸ್ 6 ಕೇಸ್ ದಾಖಲಾಗಿದೆ ಯಾದಗಿರಿಯಲ್ಲಿ. ಧಾರವಾಡದಲ್ಲಿ 1 ಕೇಸ್, ತುಮಕೂರು ಭಾಗ 2 ಕೇಸ್, ಚಿಕ್ಕಬಳ್ಳಾಪುರ ಭಾಗ 26 ಕೇಸ್, ಉಡುಪಿಯಲ್ಲಿ 18 ಕೇಸ್, ದಾವಣಗೆರೆಯಲ್ಲಿ 4 ಕೇಸ್. ಸೊ ಹಾಗಾಗಿ ಕರ್ನಾಟಕ ಒನ್ಸ್ ಅಗೇನ್ ಮಂಡ್ಯ ಬಂತಲ್ಲ, ಮಂಡ್ಯ 15 ಕೇಸ್ ಹೋಗ್ತಾನೆ ಇದೆ ಮಂಡ್ಯ ಭಾಗದ ಬಂದು. ಓಕೆ, ಚಿಕ್ಕಬಳ್ಳಾಪುರ 26, ಸೆಕೆಂಡ್ ಹೈಯೆಸ್ಟ್. ಉಡುಪಿ 18, ಮಂಡ್ಯ 15. ಬ್ರೇಕಿಂಗ್ ನ್ಯೂಸ್. ಮತ್ತೆ
ಮತ್ತಷ್ಟು ಮಾಹಿತಿ ಚಿಕ್ಕಬಳ್ಳಾಪುರದ ಕಡೆ ಹೋಗೋಣ. ನನ್ನ ಸಹೋದ್ಯೋಗಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ನವೀನ್. ಹರೀಶ್, ಗುಡ್ ಆಫ್ಟರ್ನೂನ್. ನಿಮ್ ಜಿಲ್ಲೆ ಕತೆ ಏನ್ ಹಿಂಗಾಗ್ತಿದೆ? ಎಸ್ ಹರೀಶ್, ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಆತಂಕ ವ್ಯಕ್ತಪಡಿಸಿದ ರೀತಿಯಲ್ಲೇನೆ ಮೊದಲನೇ ದಿನ ಅವರು ಬಂದಂತ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಸುಧಾಕರ್. ಅದೇ ರೀತಿ ಇಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಸೆಂಚುರಿ ಹೊಡೆದಿದೆ ಇವತ್ತು. ಒಂದು 99ಕ್ಕೆ ನಿನ್ನೆ ಎಂಡಾಗಿದ್ದಂತ ಒಂದು ಸೋಂಕಿತರ ಸಂಖ್ಯೆ ಇವತ್ತು 125ಕ್ಕೆ ಏರಿಕೆ ಆಗಿರುವಂತದ್ದು. ಒಂದು ಬರೋಬ್ಬರಿ 26 ಪ್ರಕರಣಗಳು ಇಂದು ಹೊಸದಾಗಿ ದಾಖಲಾಗಿರುವಂತದ್ದು. ಇನ್ನೂ ಆತಂಕದ ವಿಷಯ ಏನು ಅಂತ ಹೇಳೋದಂದ್ರೆ ಬಾಗೇಪಲ್ಲಿ ತಾಂಡಾದಿಂದ ಹೋಗಿ ಬಂದಂತ ಮಹಾರಾಷ್ಟ್ರ ಮೂಲದವರ 48 ಜನರ ವರದಿ ಇನ್ನು ಬರ್ಬೇಕಾಗಿರುವಂತದ್ದು. 48 ಜನರಲ್ಲಿ ಇನ್ನು ಎಷ್ಟು ಜನರ ವರದಿ ಈ ರೀತಿ ಬರುತ್ತೆ ಅನ್ನೋಂಥದ್ದು ಬಗ್ಗೆ ಒಂದು ನಿರೀಕ್ಷೆ ಇಲ್ಲ. ನವೀನ್ ಕುಮಾರ್, ಯಾರು 26 ಜನ ಇದ್ದಾರೆ ಇವರೆಲ್ಲ ಕ್ವಾರಂಟೈನ್ ಇದ್ದವರೇನಾ? ಎಸ್ ಎಲ್ಲರೂ ಕ್ವಾರಂಟೈನ್ ಇದ್ದು ಅಂತಾರೆ. ಮಹಾರಾಷ್ಟ್ರದಿಂದ 7 ಬಸ್ಗಳಲ್ಲಿ ಯಾರು ಬಂದಿದ್ರು, 267 ಜನ ಏನಿದ್ರು. ಸೊ ಇವರನ್ನ ಒಂದು ಕ್ವಾರಂಟೈನ್ಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಗುರುವಾರ ಕ್ವಾರಂಟೈನ್ಗೆ ಒಳಪಡಿಸಿ ಅವರ ತಪಾಸಣೆ ನಡೆಸುವಂತ ಒಂದು ನಿಟ್ಟಿನಲ್ಲಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಪ್ರತಿದಿನ ಜಿಲ್ಲೆಯಲ್ಲಿ ಕೇವಲ 80 ಜನರಿಗೆ ಮಾತ್ರ ತಪಾಸಣೆ ನಡೆಸೋದಕ್ಕೆ ಒಂದು ಅವಕಾಶ ಇರೋದ್ರಿಂದ ಪ್ರತಿ 3 ದಿನದಿಂದನೂ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಇನ್ನೂ 45ರಿಂದ 48 ಜನರ ಒಂದು ವರದಿ ಇನ್ನು ಬರ್ಬೇಕಾಗಿದೆ. ಸೊ ಇವತ್ತು ತಪಾಸಣೆ ನಡೆಸ್ತಾ ಇರಲಾಗಿತ್ತು. ಸೊ ಇವರ ವರದಿ ಬಂದಂತ ನಂತರದಲ್ಲಿ ಇನ್ನೊಂದಿಷ್ಟು ಪ್ರಕರಣಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾರೆ. ಯಾರಾದ್ರೂ ಮಕ್ಕಳು, ವಯೋವೃದ್ಧರು ಆ ತರದ್ದು ಇದಾರ? ಎಸ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ರಲ್ಲಿ ಸುಮಾರು 13 ಜನ ಮಕ್ಳು ಇರುವಂತವ್ರು ಮತ್ತೆ ಒಂದು 4 ಜನ ವಯೋವೃದ್ಧರು ಇರುವಂತದ್ದು. ಸೊ ಇವರಲ್ಲಿ ನಿನ್ನೆ ಸಹ ಒಂದು 11 ಜನರ ಮಕ್ಳಿದ್ರು. ಸೊ 14 ವರ್ಷ 15 ವರ್ಷದ ಒಳಗಡೆ ಇದ್ದಂತವ್ರು 1 ವರ್ಷ, 3 ವರ್ಷ, 7, 8 ವರ್ಷ, 12 ವರ್ಷ ಈ ರೀತಿ ಸುಮಾರು ಒಂದು 11 ಜನ ಮಕ್ಳಿದ್ರು. ಮೊನ್ನೆ ಬಂದಂತ ಇದರಲ್ಲಿ 7 ಜನ ಮಕ್ಳಿದ್ರು. ಇವತ್ತು ಅದಕ್ಕಿಂತ ಹೆಚ್ಚಾಗಿರುವಂತದ್ದು ಸುಮಾರು 12ರಿಂದ 13 ಜನ ಒಂದು 15 ವರ್ಷದ ಒಳಗಡೆ ಇರುವಂತ ಮಕ್ಕಳು, ಒಂದು 3-4 ಜನ ವಯೋವೃದ್ಧರು ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಬಂದಿರುವಂತ ಒಂದು ಪ್ರಕರಣಗಳಲ್ಲಿ ಸುಮಾರು 192 ಪ್ರಕರಣಗಳಲ್ಲಿ 92 ಮಹಾರಾಷ್ಟ್ರ ಲಿಂಕ್ ನಿಂದ ಬಂದಂತ ಪ್ರಕರಣಗಳಲ್ಲಿ ಸುಮಾರು ಇದುವರೆಗೂ ಕಂಡು ಬಂದಿರುವಂತದ್ದು 28ರಿಂದ 30 ಜನ ಮಕ್ಕಳು ಮತ್ತೆ ವಯೋವೃದ್ಧರು ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ. ಎನಿ ಐಸಿಯು ಕೇಸಸ್ ಇದುವರೆಗೂ ಆ ರೀತಿಯಾದಂತದ್ದು ಯಾವ್ದು ಇನ್ನು ಕಂಡು ಬಂದಿಲ್ಲ. ಸೊ ಇಲ್ಲಿವರೆಗೂ ಜಿಲ್ಲಾಸ್ಪತ್ರೆಯಲ್ಲೇನೆ ಚಿಕಿತ್ಸೆ ಕೊಡ್ತಾ ಇರುವಂತದ್ದು. ಸೊ ಇದು ತದನಂತರದಲ್ಲಿ ಇವರಿಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳ ಕಲ್ಪಿಸಲಾಗಿದೆ. ಒಂದು 15 ದಿವಸದ ಹಿಂದೆ ನೋಡಿದ್ರೆ ಚಿಕ್ಕಬಳ್ಳಾಪುರ ಏನೇನೂ ಇರಲಿಲ್ಲ, ಅಂದ್ರೆ ಲಿಸ್ಟ್ಗೆ ಇರಲಿಲ್ಲ, ಎಲ್ಲೋ ಒಂದೊಂದು ಬರ್ತಾ ಇತ್ತು ಅಷ್ಟೇ. ಅದಾದ್ಮೇಲೆ ಇತ್ತೀಚಿನ ಬೆಳವಣಿಗೆ ತುಂಬಾ ಏರುಗತಿಯಲ್ಲಿ ಹೋಗ್ತಾ ಇದೆ. ಆ ಭಾಗದ ಮಂದಿ ಎಚ್ಚೆತ್ಕೊಂಡಿದ್ದಾರೆ, ಅಟ್ಲೀಸ್ಟ್ ದೇ ಆರ್ ಅವೇರ್, ಅಟ್ಲೀಸ್ಟ್ ಒಂದು ಸೀರಿಯಸ್ನೆಸ್. ಎಸ್ ಮೊದಲೇ ಗೌರಿಬಿದನೂರು ಒಂದು ರಾಜ್ಯದಲ್ಲೇ ಮೊದಲ ಬಾರಿಗೆ ಗೌರಿಬಿದನೂರು ಸಾಕಷ್ಟು ಆತಂಕವನ್ನು ಎಳೆ ಮಾಡಿಕೊಟ್ಟಿದ್ರು. ವೃದ್ಧೆ ಸಾವನ್ನಪ್ಪಿದ್ರು, ಮತ್ತೆ 11 ಪ್ರಕರಣಗಳು ದಾಖಲಾಗಿತ್ತು. ಆ ನಿಟ್ಟಿನಲ್ಲಿ ಗೌರಿಬಿದನೂರು ಸಾಕಷ್ಟು ಹತೋಟಿಯಲ್ಲಿತ್ತು. ಅದನಂತರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 5 ಪ್ರಕರಣ, ಮತ್ತೆ ಚಿಂತಾಮಣಿಯಲ್ಲಿ 6 ಪ್ರಕರಣಗಳು ಬಂದಿತ್ತು. ಆಲ್ಮೋಸ್ಟ್ 26 ಪ್ರಕರಣಗಳಲ್ಲಿ ಎಲ್ಲ 22 ಪ್ರಕರಣಗಳು ವಾಸಿಯಾಗಿ 4 ಮಾತ್ರ ಉಳಿದಿತ್ತು. ಈ ಗುಡಿಬಂಡೆ ಮತ್ತೆ ಬಾಗೇಪಲ್ಲಿ ಭಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಸೋಂಕು ಕಂಡು ಬಂದಿರಲಿಲ್ಲ. ಆಂಧ್ರ ಗಡಿ ಪ್ರದೇಶ ಆದ್ರೂ ಸಹ ಯಾವುದೇ ಇದೇ ಒಂದು ಸೋಂಕು ಸಹ ಕಂಡು ಬಂದಿರ್ಲಿಲ್ಲ ಇದುವರೆಗೂ. ಈ ಮಹಾರಾಷ್ಟ್ರದಿಂದ ಬಂದಂತ ಒಂದು ಬಾಗೇಪಲ್ಲಿ ತಾಂಡಾದ ಒಂದು ಜನರು ಏನಿದ್ದಾರೆ, ಗೌರಿಬಿದನೂರು ಮತ್ತೆ ಬಾಗೇಪಲ್ಲಿಗೆ ಸೇರಿದಂತ ಜನ ಏನಿದ್ದಾರೆ, 48 ಜನ ರಿಪೋರ್ಟ್ ಬರಬೇಕು. ಮಹಾರಾಷ್ಟ್ರದಿಂದ ಬಂದವರು ಏನಾಗುತ್ತೆ ಅಂತ ಗೊತ್ತಾಗಬೇಕು, ತಾಂಡಾದ್ ಬಂದಿದ್ದು ಗೊತ್ತಾಗಬೇಕು. ವಿಲ್ ಕಮ್ ಬ್ಯಾಕ್ ಟು ಯು ತದನಂತರ. ಥ್ಯಾಂಕ್ ಯು ಸೋ ಮಚ್ ನವೀನ್ ಕುಮಾರ್ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಸ್ಕ್ರೀನ್ ಮೇಲೆ ಉಡುಪಿ 18 ಅಂತ ತೋರಿಸ್ತಾ ಇದ್ವಿ ಇವತ್ತಿನ ಲೆಕ್ಕಾಚಾರದಲ್ಲಿ. ಹಾಗಾದ್ರೆ ಉಡುಪಿ ಭಾಗ ಒನ್ಸ್ ಅಗೈನ್ ಅಲ್ಲೂ ಸಫರ್ ಮಾಡ್ತಿದ್ದಾರೆ. ಇದೊಂದು ಸ್ವಲ್ಪ ಬೆಂಗಳೂರು ಮಂದಿಯಲ್ಲಿ ಒಂದು ಬಿಗ್ ಸ್ಮೈಲ್. ಒಂದಿನದ ಮಟ್ಟಿಗೆ ಅಟ್ಲೀಸ್ಟ್ ಉಳಿಸ್ಕೊಳ್ಳೋಣ ಅಂತ ಬೆಂಗಳೂರಿನಲ್ಲಿ ಇವತ್ತಿನ ಮಟ್ಟಿಗೆ ಬೇಡ, ಈ ಕ್ಷಣದ ಮಟ್ಟಿಗೆ, ಬಿಕಾಸ್ ಸಂಜೆ ಒಂದು 5:30-6 ಗಂಟೆ ಇನ್ನೊಂದು ರಿಪೋರ್ಟ್ ಬರಬೇಕಲ್ಲ. ಸೊ ಹಾಗಾಗಿ ಇವತ್ತಿನ ಮಧ್ಯಾಹ್ನ ತನಕ ರಿಪೋರ್ಟ್ನಲ್ಲಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸೋಂಕುಗಳು ರಿಪೋರ್ಟ್ ಆಗಿಲ್ಲ. ಅದನ್ನ ನೋಡಿದ ತಕ್ಷಣ ಮನೆಯಿಂದ ಆಚೆಗೆ ಹೊರಟುಬಿಡಿ, ಬಿಡಪ್ಪ ಇನ್ನೇನು ಆರಾಮಾಗಿದ್ದೀವಿ ಅಂತ. ಪ್ಲೀಸ್ ಬಿ ಹೋಲ್ಡ್. ಒಂದು ಸ್ವಲ್ಪ ಸಂಜೆಗೆ ಇನ್ನೊಂದು ರಿಪೋರ್ಟ್ ಇದ್ದೇ ಇದೆ, ಒಂದು ಡೇ ರಿಪೋರ್ಟ್ ಕಂಪ್ಲೀಟ್ ಆಗೋಕೆ. ಬಟ್ ಈ ಕ್ಷಣದ ರಿಪೋರ್ಟ್ನಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಯಾವ ಕೇಸ್ಗಳು ಕೂಡ ದಾಖಲಾಗಿಲ್ಲ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ, ಉಡುಪಿ ಸೆಕೆಂಡ್ ಹೈಯೆಸ್ಟ್ ಇವತ್ತು 18 ಕೇಸ್ ಉಡುಪಿ ಭಾಗದಲ್ಲಿದೆ. ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ದೂರವಾಣಿ ಸಂಪರ್ಕದಲ್ಲಿ ಉಡುಪಿಯಿಂದ ಸಿದ್ಧರಾಗಿದ್ದಾರೆ. ಗುಡ್ ಆಫ್ಟರ್ನೂನ್ ಪರೀಕ್ಷಿತ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ. ಸುಮಾರೊಂದು 15 ದಿವಸದ ಹಿಂದೆ ನಾನು ಲೈವ್ ಮಾಡ್ಬೇಕಾದ್ರೆ ಉಡುಪಿಯಲ್ಲಿ ಎಲ್ಲರೂ ಗುಣಮುಖರು, ಇನ್ಯಾರೂ ಇಲ್ಲ ಅಂತ ಮಾತಾಡ್ತಿದ್ವಿ. ಈಗ ಅದರ ಪರಿಸ್ಥಿತಿನೇ ಕಂಪ್ಲೀಟ್ ಚೇಂಜ್ ಆಗೋಯ್ತಲ್ಲ ಪರೀಕ್ಷಿತ್? ಹರೀಶ್, ಹೌದು. ಯಾಕಂದ್ರೆ 3 ಪ್ರಕರಣಗಳೇ ನಮ್ಗೆ ಉಡುಪಿ ಜಿಲ್ಲೆಯವರಿಗೆ ದೊಡ್ಡದಾಗಿತ್ತು. ಆ 3 ಪ್ರಕರಣಗಳು ಡಿಸ್ಚಾರ್ಜ್ ಆದ ಬಳಿಕ ಒಂದು ರೀತಿ ಒಂದು
ನಿಟ್ಟೂರಿಸಿ ಬಿಡುವಂತಾಗಿತ್ತು. ಆದ್ರೆ ದುಬೈ ಹಾಗೂ ಮಹಾರಾಷ್ಟ್ರದಿಂದ ಯಾವಾಗ ಬಂದ್ರು, ಹೊರ ರಾಜ್ಯಗಳಿಂದ ಬಂದ್ರು, ಆಗ್ಲೇ ಆತಂಕ ಶುರುವಾಗಿತ್ತು. ಅಂದ್ರೆ 14, 15 ಹೀಗೆ ಇವತ್ತಿಗೆ ಸುಮಾರು 73ವರೆಗೆ ಏನೋ ಹೋಗಿದೆ. ಇವತ್ತು 18. ಹೌದು, ಅಂದ್ರೆ ನಿನ್ನೆ ಅಷ್ಟೇ 53 ಆಗಿತ್ತು ಟೋಟಲ್ ಪ್ರಕರಣ. ಇವತ್ತು ಮತ್ತೆ 18 ಬಂದಿದೆ. ಎಲ್ಲ ಮಹಾರಾಷ್ಟ್ರಕ್ಕೆ ಬಂದವರು. ಆದ್ರೆ ಇದ್ರಲ್ಲಿ ಇಬ್ರು 2 ಕೇಸ್ಗಳು ಕಂಟೈನ್ಮೆಂಟ್ ಝೋನ್ಗಳಂತ ಹೇಳಲಾಗ್ತಾ ಇದೆ. ನನ್ನ ಪ್ರಕಾರ ಇಬ್ರು ಒಬ್ರು ಕಾನ್ಸ್ಟೇಬಲ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಇನ್ನೊಬ್ರು ASI ಅವ್ರಿಗೂ ಸೋಂಕು ಪತ್ತೆಯಾಗಿದೆ. ಇಬ್ರು ಕೂಡ ಇದರಲ್ಲಿ ಸೇರ್ಕೊಂಡಿರ್ಬೇಕು. ಒಟ್ಟಾರೆ ಈ ಪೊಲೀಸರಿಗೂ ಈಗ ಸೋಂಕು ಪತ್ತೆಯಾಗಿದೆ. ಆಗಿದ್ರೆ ಪರವಾಗಿಲ್ಲ, ಪರೀಕ್ಷಿತ್ ಅವ್ರನ್ನ ಕ್ವಾರಂಟೈನ್ ಇಟ್ಟಿರ್ತಾರೆ, ಅವ್ರಾದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹಾಕ್ತಾರೆ. ಈ ಪೊಲೀಸರಾದಾಗ ಅವರೆಲ್ಲ ಕಡೆ ಓಡಾಡಿರ್ತಾರೆ. ಈಗಲೂ ಆ ಭಯ ಇದೆಯಾ? ಬೇರೆ ಎಲ್ಲೆಲ್ಲ ಹೋಗಿರ್ಬಹುದಾ, ಅಲ್ಲೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ? ಹರೀಶ್, ಇಬ್ರು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಕೇವಲ ಚೆಕ್ ಪೋಸ್ಟ್ ಗಳಲ್ಲಿ ಮತ್ತು ಕ್ವಾರಂಟೈನ್ ಪ್ಲೇಸ್ ಗಳಲ್ಲಿ ಡ್ಯೂಟಿ ಇತ್ತು. ಹಾಗಾಗಿ ಅವರಿಗೆ ಅಲ್ಲಿಂದ ಬಂದಿರ್ಬೋದು ಅಂತದ್ದು ಗೊತ್ತಾಗ್ತಾ ಇದೆ. ಆದ್ರೆ ಅವರಿಗೆ ಯಾವುದೇ ಸೋಂಕು ಇರಲಿಲ್ಲ. ಆದ್ರೆ ರ್ಯಾಂಡಮ್ ಚೆಕ್ ಅಲ್ಲಿ ಅವರಿಗೆ ಪಾಸಿಟಿವ್ ಅನ್ನಂತೂ ಗೊತ್ತಾಗಿದೆ. ಸೊ ಇಲ್ಲಿ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನ ಅಂದ್ರೆ 3 ಠಾಣೆಯ ಸಿಬ್ಬಂದಿಗಳನ್ನೆಲ್ಲ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತೆ 2 ಸ್ಟೇಷನ್ ಗಳನ್ನ ಈಗಾಗಲೇ ಸೀಲ್ ಡೌನ್ ಆ ರೀತಿಯನ್ನು ಮಾಡಲಾಗಿದೆ. ಯಾವಾಗ ಅದು ಸ್ಟೇಷನ್ ಓಪನ್ ಆಗುತ್ತೋ ಮತ್ತು ಇವರ ಕ್ವಾರಂಟೈನ್ ಮುಗಿದ ಬಳಿಕ ಅಷ್ಟೇ ಇನ್ನು ನೆಕ್ಸ್ಟ್ ಸ್ಟೆಪ್ ಇಡ್ತಾರೆ ಪೊಲೀಸರು. ಮತ್ತೆ ಈಗಾಗಲೇ ಬೇರೆ ಕಡೆಯಿಂದ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸೊ ಇವತ್ತಿನ 18 ಪಾಸಿಟಿವ್ ಪ್ರಕರಣಗಳು ನಿಜಕ್ಕೂ ಆತಂಕ. ಇನ್ನಷ್ಟು ಪ್ರಕರಣಗಳು ಹೊರಗೆ ಬರಬೇಕಾಗಿದೆ. ಇನ್ನಷ್ಟು ಪಾಸಿಟಿವ್ ಕೇಳಿ ಬರ್ಬೋದು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟು ಮಹಾರಾಷ್ಟ್ರದಿಂದ ಬಂದವರು ತುಂಬಾ ತಲೆನೋವಾಗಿದೆ. ಹರೀಶ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಪರೀಕ್ಷಿತ್, ಈ ಕ್ಷಣದ ಮಾಹಿತಿಗಾಗಿ. ಹಾಸನ ಮಂಡ್ಯ ಭಾಗ ಕೂಡ ಇವತ್ತು ಮತ್ತಷ್ಟು ಪ್ರಕರಣಗಳು ಕೂಡ ಕಂಡು ಬಂದಿರೋದು ಗೊತ್ತಾಗ್ತದೆ.